ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದರ ಜೊತೆಗೆ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು 23/3/2025 ಆದರ್ಶ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಏನು ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಫಿಷಿಯಲ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಓಕೆನಾ, ಇವು ತಾತ್ಕಾಲಿಕ ಕೀ ಆನ್ಸರ್ ಆಗಿರ್ತವೆ ಅಂತ ಕೂಡ ಹೇಳಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು 23/3/2025 ಎಕ್ಸಾಮಿನೇಷನ್ ನಡೆದಿತ್ತಲ್ವಾ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ. ಇಲ್ಲಿ ನೋಡಿ, ಈಗ ಬಂದಿರುವಂತಹ ನೋಟಿಫಿಕೇಷನ್ ಇದಾಗಿರ್ತದೆ. 25/3/2025 2025-26ನೇ ಸಾಲಿನ ಆದರ್ಶ ವಿದ್ಯಾಲಯಗಳ 6ನೇ ತರಗತಿ ದಾಖಲಾತಿಗಾಗಿ ನಡೆಸಲಾದ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳ ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಬಗ್ಗೆ ಅವರು ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಸೊ ಆ ಕೀ ಆನ್ಸರಿಗೆ ನಿಮ್ಮ ಆಕ್ಷೇಪಣೆ ಏನಾದರೂ ಇದ್ದರೆ ಸೊ ಅದನ್ನು ಪ್ರೂಫ್ ಸಮೇತ ನೀವು ಸಲ್ಲಿಸ್ಬೋದು. ಅದನ್ನು ಹೇಗೆ ಸಲ್ಲಿಸುವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2024-25ನೇ ಸಾಲಿನಲ್ಲಿ 2025-26ನೇ ಸಾಲಿನ ಆದರ್ಶ ವಿದ್ಯಾಲಯಗಳಲ್ಲಿನ 6ನೇ ತರಗತಿಯ ದಾಖಲಾತಿಗಾಗಿ ದಿನಾಂಕ 23/3/2025 ಭಾನುವಾರದಂದು KSQAAC ವತಿಯಿಂದ ನಡೆಸಲಾಗಿರುತ್ತದೆ. ಎಕ್ಸಾಮನ್ನು ನಡೆಸಿದ್ರಲ್ವಾ, ಆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದ ಕೀ ಉತ್ತರಗಳನ್ನು ದಿನಾಂಕ ಅಂದರೆ ಇವತ್ತು ಬಿಟ್ಟಿದ್ದಾರೆ. 25/3/2025 ಬಿಟ್ಟಿದ್ದಾರೆ. ಓಕೆನಾ, ಮಂಡಳಿಯ ವೆಬ್ಸೈಟ್ನಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಸ್ನೇಹಿತರೆ, ಇಲ್ಲಿ ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳ ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆಗಳಿದ್ದಲ್ಲಿ ಈ ಕಚೇರಿಯಿಂದ ನೀಡಲಾದ ನಿಗದಿತ ನಮೂನೆಯಲ್ಲಿ ಮಂಡಳಿಯ ವೆಬ್ಸೈಟ್ ಅಂದರೆ KSEAB.karnataka.government.in ನೀವು ಪ್ರತಿ ಪ್ರಶ್ನೆಗಳಿಗೆ ಪ್ರತ್ಯೇಕ ದಿನಾಂಕ 25/3/2025 ಇಲ್ಲಿ ನೋಡಿ ಡೇಟ್ ಕೊಟ್ಟಿದ್ದಾರೆ ಆಕ್ಷೇಪಣೆಯನ್ನು ಸಲ್ಲಿಸೋದು. 25/3/2025 27/3/2025 ಸಂಜೆ 5:30 ಸಲ್ಲಿಸಬಹುದಾಗಿದೆ. ಅಂದರೆ 2 ದಿನ, 27/3/2025 ಸಂಜೆ 5:30 ನೀವು ಸಲ್ಲಿಸಬಹುದಾಗಿದೆ ಅಂತೇಳಿ ತಿಳಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ನೋಡಿ 23/3/2025 2025-26ನೇ ಸಾಲಿನ ಆದರ್ಶ ವಿದ್ಯಾಲಯಗಳ 6ನೇ ತರಗತಿ ದಾಖಲಾತಿಗಾಗಿ ನಡೆಸಿದ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಆಕ್ಷೇಪಣಾ ನಮೂನೆ ಕೊಟ್ಟಿದ್ದಾರೆ. ವಿಷಯ, ಪ್ರಶ್ನೆ ಸಂಖ್ಯೆ ಇದನ್ನು ಫಿಲ್ ಮಾಡಿ ನೀವು ಸಲ್ಲಿಸಬೇಕಾಗ್ತದೆ. ಮೇಲೆ ಹೇಳಿದನೆಲ್ಲ ಅಡ್ರೆಸ್ಗೆ. ಓಕೆನಾ. ಸೊ ನೋಡಿ, ಆಕ್ಷೇಪಣೆ ಸಲ್ಲಿಸುವವರ ಸಹಿ ಏನೇನು ಕೇಳಿದ್ದಾರೆ. ವಿಷಯ, ಪ್ರಶ್ನೆ ಸಂಖ್ಯೆ, ವರ್ಷನ್ ಕೂಡ ನಮೂದನೆ ಮಾಡಬೇಕು. ಮಂಡಳಿಯಿಂದ ಪ್ರಕಟವಾಗಿರುವ ಕೀ ಉತ್ತರವನ್ನು ಕೂಡ ನೀವು ಏನು ಮಾಡಬೇಕು, ಎಂಟ್ರಿ ಮಾಡಬೇಕು. ಆಕ್ಷೇಪಣೆ, ಪೂರಕ ದಾಖಲೆಯನ್ನು ಓದಿಸ್ಬೇಕು, ಯಾಕೆ ಈಗ ಆನ್ಸರ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಓಕೆನಾ. ಸೊ ನೀವಿಲ್ಲಿ ಕೀ ಆನ್ಸರ್ ನೋಡ್ಬೋದು, ಬಿಟ್ಟಿದ್ದಾರೆ. ಓಕೆನಾ, ಕೀ ಆನ್ಸರ್ ನೋಡ್ಕೊಳ್ಳಿ. ವರ್ಷನ್ ಎ ಇದೆ. ಮತ್ತು ತದನಂತರದಲ್ಲಿ ವರ್ಷನ್ ಬಿ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, GK, ಮ್ಯಾಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ. ಓಕೆ, ಮೆಂಟಲ್ ಎಬಿಲಿಟಿ ಕನ್ನಡ, ಇಂಗ್ಲೀಷು, ಮ್ಯಾಥ್ಸ್, ಸೈನ್ಸು, ಸೋಷಿಯಲ್ ಸೈನ್ಸು, GK, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿ ವರ್ಷನ್ ಸಿ, ವರ್ಷನ್ ಡಿ ವರೆಗೂ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಇದು ಅಫಿಷಿಯಲ್ ಪ್ರೊವಿಷನಲ್ ಕೀ ಆನ್ಸರ್ ಆಗಿರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 2025-26 ಆದರ್ಶ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಕೀ ಆನ್ಸರ್ ಇದಾಗಿರ್ತದೆ. ಓಕೆನಾ, ಇದು ಕೀ ಆನ್ಸರ್ ಆಗಿರ್ತದೆ. ಓಕೆನಾ, ನೀವು ಏನೋ ಆಕ್ಷೇಪಣೆಯನ್ನು ಸಲ್ಲಿಸಬೇಕಂದ್ರೆ ಮೇಲೆ ಇರುವಂತಹ ಅಡ್ರೆಸ್ ಏನು ಹೇಳಿದ್ದೀನಿ ಆ ಅಡ್ರೆಸ್ಗೆ ನೀವು ಈ ಫಾರ್ಮೆಟನ್ನು ತೆಗೆದುಕೊಂಡು ನೀವು ಅದನ್ನು ಫಿಲ್ ಮಾಡಿಬಿಟ್ಟು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಓಕೆನಾ, ಅಫಿಷಿಯಲ್ ಕೀ ಆನ್ಸರ್ನ ಬಿಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಇದಿಷ್ಟು ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಿಕ್ ಅಪ್ಡೇಟ್ಸನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ. ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ನಾವು ತರಗತಿ ಮತ್ತು ಮಾಹಿತಿನ ನೀಡ್ತಾ ಇರ್ತೀವಿ. ಧನ್ಯವಾದಗಳು.